ತಾರಕಕ್ಕೇರ್ತಾ ಇದೆ ವಿವಾದ ಕೆರಗೋಡು ಗ್ರಾಮದಲ್ಲಿ. ಈಗ ರಾಜಕೀಯ ಸ್ವರೂಪ ಕೂಡ ಪಡೆದಿದೆ. ಬಿಜೆಪಿ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇತ್ತು. ಈಗ ಶಾಸಕ ರವಿ ಗಾಣಿಗ ಬಿಜೆಪಿ ಜೆಡಿಎಸ್ ವಿರುದ್ಧ ಈ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಜೆಡಿಎಸ್ ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇದೆ. ಇದು ಸರ್ಕಾರಿ ಜಾಗ, ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು, 2 ಕೋಟಿಯಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಆಗುತ್ತೆ. ರಾಷ್ಟ್ರಧ್ವಜದ ಅನುಮತಿ ಪಡೆದು ಕೇಸರಿ ಧ್ವಜ ಹಾಕಿದ್ದಾರೆ ಅಂತಿದ್ದಾರೆ ಶಾಸಕರು. ಇವತ್ತು ಮಂಡ್ಯದ ಕೆರಗೋಡಿನಲ್ಲಿ JDS ಮತ್ತು BJP ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಕಾನೂನನ್ನೇ ಉಲ್ಲಂಘನೆ ಮಾಡಿಕೊಂಡು ಇಲ್ಲದೇ ಇರೋರ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದಾರೆ. ಮೂಲತಃವಾಗಿ ಅದು ಸರ್ಕಾರಿ ಜಾಗ, ಅದನ್ನು ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂತೇಳಿ ನಾನು ನಿರ್ಧರಿಸಿದ್ದೆ. ಕಳೆದ 20 ದಿನಗಳ ಹಿಂದೆ ಆ ಜಾಗಕ್ಕೆ ಹೋಗಿ ನೋಡಿ ಆ ಯುವಕರು, ಜನತಾದಳದ ಯುವಕರು ಬಂದು ಇಲ್ಲೊಂದು ಗಡಗಂಬ ನೆಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲಿ 2 ಕೋಟಿ ರೂಪಾಯಲ್ಲಿ ಹೈಟೆಕ್ ಬಸ್ ನಿಲ್ದಾಣನ ಮಾಡೋಣ, ಕೆರಗೋಡು ಜನಕ್ಕೆ ಒಳ್ಳೆಯದಾಗುತ್ತೆ, 70 ವರ್ಷದಿಂದ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದೆ. ಅವರು ಅದಕ್ಕೆ ಅಣ್ಣ ನೀವು ಬಸ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ನಾವು ಗಡಗಂಬನ ದೇವಸ್ಥಾನ ಮುಂದೆ ನಿಲ್ಲಿಸ್ತಾರಲ್ಲ ಗಡಗಂಬ ಕಿತ್ತಾಕ್ತೀವಿ, ಬೇರೆ ಕಡೆ ಹಾಕ್ತೀವಿ, ಬಟ್ ಆಗಲಿ ಅಂತ ಹೇಳಿದ್ರು. ಆದರೆ ನಾನು ಅವ್ರಿಗೆ ನೇರ ಹೇಳಿದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟೋಣ ಅಂತ. ಆಮೇಲೆ ಸರ್ಕಾರಿ ಗ್ರಾಮ ಪಂಚಾಯತಿಗೆ ಒಂದು ಲೆಟ್ರನ್ನು ಕೊಟ್ಟು ನಾವು ರಾಷ್ಟ್ರಧ್ವಜ ಅಥವಾ ರಾಜ್ಯ ಧ್ವಜ ನೆಡ್ತೀವಿ ಅಂತ ಪರ್ಮಿಷನ್ನ ತೊಗೊಂಡಿದ್ದಾರೆ. ಆದರೆ ರಾತ್ರೋರಾತ್ರಿ ಕೇಸರಿ ಧ್ವಜ ನೆಟ್ಟು ಈಗ ಇಲ್ಲದ ರಾಜಕೀಯವನ್ನು JDS BJPಯವರು ಮಾಡ್ತಾಯಿದ್ದಾರೆ. ಇವತ್ತು ಮಂಡ್ಯದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.